ಮ್ಯಾಂಗ್ಳೂರ್ ಸ್ಟೈಲ್ ಮರ್ವಾಯಿ ಸುಕ್ಕ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ, ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಮಾಡ್ತಾ ಇದ್ದೇನೆ ಮರ್ವಾಯಿ ಸುಕ್ಕ. ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆಲ್ಲ ಹೇಳ್ಕೊಡ್ತೇನೆ. ನಾನಿಲ್ಲಿ 1 kg ಮರ್ವಾಯಿ ತಗೊಂಡಿದ್ದೇನೆ. ಸೊ ಅದನ್ನು ನೀವು ಕತ್ತಿ ಇಲ್ಲದಿದ್ದರೆ ಚೂರಿಯಲ್ಲಿ ಓಪನ್ ಮಾಡಿ ಇಟ್ಕೊಳ್ಬೇಕು. 1-2-3 ಸಲ ತೊಳೆದು ಸೈಡಿಗೆ ಇಟ್ಕೊಳ್ಳಿ. ಅದಾದಮೇಲೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿದರೆ, ಒಂದು 10-15 ಬ್ಯಾಡಗಿ ಮೆಣಸಿನ್ಕಾಯಿ, 2 ಸ್ಪೂನ್ ಕೊತ್ತಂಬರಿ, ಚಕ್ಕೆ, ಲವಂಗ, ಅರ್ಧ ಪೆಪ್ಪರ್, ಸೋಂಪು, ಮೆಂತೆ ಸ್ವಲ್ಪ, ಮತ್ತು ಇಲ್ಲಿ ನಾನು 2 ಈರುಳ್ಳಿ, 1 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ತೆಂಗಿನ ತುರಿ. ಇದು ಮರ್ವಾಯಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಕೊಳ್ಳಿ. ಅದಾದಮೇಲೆ ಪ್ಯಾನ್ ಬಿಸಿ ಆದಮೇಲೆ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿದೆ ಅದನ್ನೆಲ್ಲ ಆ ಪಾತ್ರೆಗೆ ಹಾಕಿ ಒಂದು 10 ಮಿನಿಟ್ಸ್ ಒಳ್ಳೆ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಆದಮೇಲೆ ಅದನ್ನೊಂದು ಪ್ಯಾನಿಗೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಅದಾದಮೇಲೆ ಅದೇ ಪ್ಯಾನಿಗೆ ಅರ್ಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇತ್ತಲ್ಲ, ಅದು ಒಂದು 5-6 ಎಸಳು, ಅದನ್ನು ಒಳ್ಳೆ ಫ್ರೈ ಮಾಡಬೇಕಾಗ್ತದೆ. ಈ ಟೈಮಲ್ಲಿ ಬೇಕಾದ್ರೆ ನೀವು ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಬೋದು, ನಾನು ಆ್ಯಡ್ ಮಾಡಲಿಲ್ಲ. ಸೊ ಇದು ಗೋಲ್ಡನ್ ಬ್ರೌನ್ ಆದಮೇಲೆ ಸ್ವಲ್ಪ ಅದನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ತೆಂಗಿನ ತುರಿ ಇದೆಯಲ್ಲ, ಅದನ್ನು ಸಹ ಸ್ವಲ್ಪ ಹಾಕಿ. ನಾನು ಫ್ರೀಸ್ ಮಾಡಿ ಇಟ್ಕೊಂಡಿದ್ದೆ ತೆಂಗಿನ ತುರಿ, ಯಾಕಂದರೆ ಹಾಳಾಗ್ತದಲ್ಲ ಅದಕ್ಕೋಸ್ಕರ. ಸೊ ನಾನು ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕಿ ಒಂದು 2 ಮಿನಿಟ್ಸ್ ನೀವು ಲೈಟ್ ಫ್ರೈ ಮಾಡಿ ಸೈಡಿಗೆ ಇಟ್ಕೊಂಡ್ರೆ ಸಾಕು. ಅದಾದಮೇಲೆ ಏನು ಮಾಡಬೇಕಂದ್ರೆ, ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೇನೆ ಇಷ್ಟಕ್ಕೆ ಸ್ವಲ್ಪ ಹುಳಿ ಆ್ಯಡ್ ಮಾಡಿ ಮಿಕ್ಸಿಯಲ್ಲಿ ಸಣ್ಣ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ ಸೇಮ್ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ ನೀವೇನು ಕಟ್ ಮಾಡಿ ಇಟ್ಕೊಂಡಿರ್ತೀರ ಆ ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕಿದೆ. ಫಸ್ಟಿಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದೆ. ಅದಾದಮೇಲೆ 2 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೆಲ್ಲ ಆ ಈರುಳ್ಳಿ ಹಾಕ್ಕೊಳ್ಳಿ. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಒಳ್ಳೆ ರೋಸ್ಟ್ ಮಾಡಬೇಕು. ಬೇಕಾದರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮ್ಯಾಟೊ ಆ್ಯಡ್ ಮಾಡಿ. ಟೊಮ್ಯಾಟೊ ಕೂಡ ಒಳ್ಳೆ ಗೋಲ್ಡನ್ ಬ್ರೌನ್ ಆಗುವ ಹಾಗೆ ಸ್ಮ್ಯಾಶ್ ಆಗಬೇಕು ಟೊಮ್ಯಾಟೊ. ಅಷ್ಟು ಆದಮೇಲೆ ನೀವು ಸ್ವಲ್ಪ ಅರಶಿನ ಹುಡಿ ಆ್ಯಡ್ ಮಾಡ್ಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಸಾಕು. ಒಳ್ಳೆ ರೋಸ್ಟ್ ಆಗಬೇಕು. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಯಾಕಂದರೆ ಆದಷ್ಟು ನಾನು ಒಳ್ಳೊಳ್ಳೆ ಕುಕ್ಕಿಂಗ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಇದನ್ನೊಂದು 5-10 ಮಿನಿಟ್ಸ್ ನೀವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿಟ್ಕೊಳ್ಳಿ. ಅದು ಟೊಮ್ಯಾಟೊ ಸಾಫ್ಟ್ ಆಗಬೇಕು ಅಷ್ಟರ ತನಕ. ಅಷ್ಟಾದಮೇಲೆ ನೆಕ್ಸ್ಟ್ ಎಂತ ಹೇಳಿದರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕು. ನಾನು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೇನೆ. ನಿಮಗೆ ಬೇಕಾದರೆ ಮನೆಯಲ್ಲಿ ನೀವು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದನ್ನು 1 ಸ್ಪೂನಷ್ಟು ಆ್ಯಡ್ ಮಾಡಿ, 1 ಇಲ್ಲ 3/4 ಸ್ಪೂನಷ್ಟು ಆ್ಯಡ್ ಮಾಡಿ ಅದನ್ನು ಸಹ ಒಂದು ಒಳ್ಳೆ ಫ್ರೈ ಕೊಡಿ 5 ಮಿನಿಟ್ಸ್. ಅದಾದಮೇಲೆ ನೀವೇನು ಕ್ಲೀನ್ ಮಾಡಿ ಇಟ್ಕೊಡ್ತೀರಾ ಮರ್ವಾಯಿ ಇದೆಯಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ಕ್ಲೀನ್ ಓಪನ್ ಮಾಡಿದ್ದೇನೆ. ಆ್ಯಕ್ಚುಲಿ ಏನಂದರೆ, ಮರ್ವಾಯಿ ಕ್ಲೀನ್ ಮಾಡುವಾಗ ನೀವು ಅದು ಸ್ಟಾರ್ಟಿಂಗ್ ಓಪನ್ ಇರ್ತದಲ್ಲ ಮರ್ವಾಯಿ, ಅದನ್ನು ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಒಳ್ಳೆ ಮಿಕ್ಸ್ ಮಾಡಬೇಕು. ಯಾವುದು ಫುಲ್ ಕಂಪ್ಲೀಟ್ ಕ್ಲೋಸ್ ಇರ್ತದೆ ಮರ್ವಾಯಿ ನೋಡಿ, ಅದನ್ನು ಮಾತ್ರ ನೀವೇ ಓಪನ್ ಮಾಡಿ ಆ ಥರದನ್ನು ಯೂಸ್ ಮಾಡಿ, ಇಲ್ಲ ಹಾಳಾಗಿರ್ತದೆ, ಸ್ಮೆಲ್ ಬರ್ತದೆ, ನಿಮಗೆ ಗೊತ್ತಾಗ್ತದೆ. ಸೊ ಹೀಗೆ ಒಂದು 5-10 ಮಿನಿಟ್ಸ್ ಒಳ್ಳೆಯದಾದ್ಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಆ್ಯಡ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಒಳ್ಳೆ ಬೇಯಿಸ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಸ್ವಲ್ಪ ನೀರು ಬಿಡ್ತದೆ, ಅಷ್ಟರ ತನಕ ನೀವು ಬೇಯಿಸ್ಕೊಳ್ಬೇಕಾಗ್ತದೆ. ಸೊ ಇದು ಮ್ಯಾಂಗ್ಳೂರಲ್ಲಿ ಎಲ್ಲರಿಗೆ ಸಹ ಒಂಥರ ಫೇವ್ರೆಟ್ ಫುಡ್, ತುಂಬ ಟೇಸ್ಟ್ ಇರ್ತದೆ. ಮರ್ವಾಯಿ ಸುಕ್ಕ, ಜೆಂಜಿ ಸುಕ್ಕ, ಎಟ್ಟಿ ಸುಕ್ಕ ಎಲ್ಲ ಒಂಥರ ಒಂದು ಎಮೋಷ್ನಲ್ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ನೀರು ಬಿಟ್ಟಾದಮೇಲೆ ನೀವೇನು ಕಡ್ದು ಇಟ್ಕೊಂಡಿರ್ತೀರಲ್ಲ ಮಸಾಲ ಪೇಸ್ಟ್, ಅದನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಒಳ್ಳೆ ಮಿಕ್ಸ್ ಮಾಡಿ ಕರೆಕ್ಟ್ ಅದು ಮಸಾಲ ಹಿಡಿಯುವ ಹಾಗೆ ಬೇಕಾದ್ರೆ ಚೂರು ನೀರು ಆ್ಯಡ್ ಮಾಡ್ಕೊಳ್ಳಿ, ತುಂಬ ನೀರು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಆ್ಯಡ್ ಮಾಡ್ಕೊಂಡು, ಇದು ಜಾಸ್ತಿ ಏನಿಲ್ಲ, 15-20 ಮಿನಿಟ್ಸಲ್ಲಿ ರೆಡಿ ಆಗ್ತದೆ. ಒಂದು ಬೇಯಲಿಕ್ಕೆ ಬಿಡಬೇಕು. ಸೊ ನೋಡಿ, ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ತದೆ. ತುಂಬ ಏನಾದರೂ ನೀವು ನೀರು ಹಾಕಿದರೆ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ನೀರನ್ನು. ರುಚಿಗೆ ಸ್ವಲ್ಪ ಉಪ್ಪು ನೋಡಿ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಅಗತ್ಯ ಇಲ್ಲ, ನೀವು ಸ್ಟಾರ್ಟಿಂಗ್ ಕರೆಕ್ಟ್ ಹಾಕಿದರೆ. ಅದಾದಮೇಲೆ ಒಂದು 10-15 ಮಿನಿಟ್ಸ್ ಚೆಂದ ಬೇಯಿಸಿ, ಅದರ ಒಳಗಿದು ಮಾಂಸ ಕರೆಕ್ಟ್ ಬೆಂದಾದಮೇಲೆ ನೆಕ್ಸ್ಟ್ ಏನು ಹೇಳಿದರೆ, ನಾವು ಕಾಯಿ ಆವಾಗ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕಾಯಿ ತುರಿಯನ್ನು ಈಗ ಆ್ಯಡ್ ಮಾಡಬೇಕಾಗ್ತದೆ. ಒಳ್ಳೆ ಬೆಂದಮೇಲೆ 15-20 ಮಿನಿಟ್ಸ್ ಆದಮೇಲೆ. ಸೊ ನಾನು ನೋಡಿ ಆಲ್ರೆಡಿ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದನ್ನೀಗ ಆ್ಯಡ್ ಮಾಡ್ತಾ ಇದ್ದೇನೆ. ಆ್ಯಡ್ ಮಾಡಿ ಆದಮೇಲೆ ಇದನ್ನು ಸಹ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಅದು ಕರೆಕ್ಟ್ ಅದು ಮಸಾಲದೊಟ್ಟಿಗೆ ಒಳ್ಳೆ ಮಿಕ್ಸ್ ಆಗಬೇಕು. ಅದಾದಮೇಲೆ ಫೈನಲ್ ಟಚಪ್ ಏನು ಹೇಳಿದರೆ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ. ನೀವು ಟೇಸ್ಟ್ ನೋಡಿ ಹೇಗೆ ಉಂಟಂತೇಳಿ. ಏನಾದರೂ ತುಂಬ ಸ್ಪೈಸಿ ಅಂತ ಆದರೆ ನೀವು ಸ್ವಲ್ಪ ಒಂದು ಲೆಮನ್ ಯೂಸ್ ಮಾಡ್ಕೊಳ್ಬೋದು.
ಸೊ ಫೈನಲಿ ನಮ್ಮ ಮರ್ವಾಯಿ ಸುಕ್ಕ ರೆಡಿ ಆಯಿತು. ತುಂಬ ಟೇಸ್ಟ್ ಆಗಿರ್ತದೆ. ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.